ಬ್ಯಾಲೆಟ್ ಪೇಪರ್ ಬಗ್ಗೆ ಸುಗ್ರೀವಾಜ್ಞೆ ತರೋ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್, ತೀರ್ಮಾನನೂ ಆಗ್ಬೋದು. ಬ್ಯಾಲೆಟ್ ಪೇಪರ್ನ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಕರ್ನಾಟಕದಲ್ಲಾಗುವ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಸುಗ್ರೀವಾಜ್ಞೆ ಬಗ್ಗೆ ತೀರ್ಮಾನ ಮಾಡ್ತಾರೆ. ನೋಡಿ, ವಿರೋಧಕ್ಕೆ ವಿರೋಧ ಮಾಡುವುದು ಸರಿಯಲ್ಲ. ಸುಪ್ರೀಂ ಕೋರ್ಟು, ಚುನಾವಣೆ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿದೆ, ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ. ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ, ಗುಂಡಾಗಳು ಪೋಲಿಂಗ್ ಬೂತ್ನಲ್ಲಿ ಹೋಗಿ ಕೂತು ಇಡೀ ಆ ಬುಕ್ ಏನಿರ್ತದಲ್ಲ ಎಷ್ಟರದು ಅದು ತೊಗೊಂಡು ಇದನ್ನು ಹಾಕಿಬಿಡ್ತಾರೆ, ಸೀಲು. ರಿಗ್ಗಿಂಗ್ ಆಗ್ತದೆ. ಅದಕ್ಕನೇ ಇದನ್ನು ನಮ್ಮಲ್ಲಿ ಇದು ತೊಗೊಂಡು ಬಂದಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇದನ್ನು ಸಂಶಯ ಪಟ್ಟು ಇವತ್ತು ಚುನಾವಣಾ ಆಯೋಗಕ್ಕೆ, ಸುಪ್ರೀಂ ಕೋರ್ಟಿಗೆ ಏನು ಇವರು ಮಾಡ್ತಾ ಇದ್ದಾರೆ, ಇದು ಕೆಲವು ದಿವಸ ನಡೀತದೆ ಅಷ್ಟೇ. ಇನ್ನು ಮುಂದೆ ಈ ಸರ್ಕಾರ ಹೋಗುವುದೇ ಮತ್ತೆ ಅದೇ ಮಷಿನ್. ನೋಡಿರಿ, ನೀವು ಪ್ರೂವ್ ಮಾಡಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ. ಇದು ಈ ಮಷಿನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣವರಿದ್ದಾಗ, ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಅಂತೇಳಿ. ಇಂದಿರಾ ಗಾಂಧಿ ಇದ್ದಾಗ ನಾವು ಬೇಕಾದಲ್ಲಿ ಹಾಕಲಿ, ಅದು ಹೋಗಿ ಅಂಥದ್ದೇ ಪೇಪರ್ ತೆಗೆದಾರ ಅಂತ ಹೇಳ್ತಿದ್ರು. ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು, ಹೊಸ ನೋಟ್ ತೆಗೆದ್ರಲ್ಲ ನರೇಂದ್ರ ಮೋದಿ ಅವರು, ಅದು ಬೇಕಾದಷ್ಟು ತಳಗಿಟ್ರು ಸಹಿತ ಅದು ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟಾರ್ದು ಗುರ್ತ ಎಲ್ಲಿ 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 ಸಿಗ್ತದೆ. ಇವತ್ತೇನೋ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ. ಒಬ್ಬ ಚಿತ್ರದುರ್ಗ ಶಾಸಕನ ಬಳಿ 2,000 ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ ಅಂದರೆ ಅಷ್ಟು ದುಡ್ಡು ಎಲ್ಲಿದು ಬತ್ತು. ಇವರು ಎಲ್ಲ ಮನೆ ಮಠ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂಥ ಒಂದು ನೆಪ ಅಟ್ಟೆ. ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು. ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲು ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ. ಯಾಕಂದ್ರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ. ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಅವರೆಲ್ಲ ಅವ್ರ ಮಾತು ಕೇಳ್ತಾರೆ, ರಿಗ್ಗಿಂಗ್ ಅಲೋ ಕೊಡ್ತಾರೆ. ಈವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತದಂದ್ರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ. ಎಷ್ಟೋ ಸಲ ಮೋಸ ಆಗಿದೆ. ಆ ರೀತಿ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ. ಇದನ್ನು ಮುಂದಿನ ಜನ್ಮ ಅಲ್ಲಿ ಇಸ್ಲಾಂದಾಗ ಇಲ್ರಿ. ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಅಂತಾರೆ. ಇಸ್ಲಾಮದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ, ಸೀದಾ ಜನ್ನತ್ಗೆ ಹೋಗ್ತೀವಿ. ಜನ್ನತ್ತದಲ್ಲಿ 72 ಸುಂದರಿಯರು. ಇವ್ರೇನು ಭಯೋತ್ಪಾದಕರನ್ನು ಹೊಡೆದಿರ್ತಾರಲ್ಲ, ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು, ಕ್ರಿಶ್ಚಿಯನ್ರನ್ನ, ಜೈನ ಧರ್ಮದವ್ರನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ. ಜನ್ನತ್ನಲ್ಲಿ 72 ಸುಂದರ ಕನ್ಯೆಯರು. ಅವರ ಹೈಟ್ ಎಟ್ಟೈತು ಗುರ್ತದನ್ರಿ, ಪುರಾಣದಾಗ ಹೇಳ್ತಾರೆ. 72 ಫೂಟ್ ಅಂದ್ರೆ 30 ಫೂಟಿನ ಸುಂದರ ಈ ಮಕ್ಕಳನ್ನ 3, 4, 5, 6 ಫೂಟ್ ಇರ್ತಾರೆ. ಆ 30 ಫೂಟಿಂದ ಹಿಂಗೆ ನೋಡ್ಬೇಕೇನೋ ಸುಂದರ ಕನ್ಯೆ. ಅಲ್ಲಿಂದ ಇಂಥ ನದಿ ಹರಿತದಲ್ಲಿ ನೀವೇನು ಹೋಗಿ ದಾರು ಅಂಗಡಿಯಾಗ ಇದು ತಗೋದು ಅವಶ್ಯ ಇಲ್ಲ. ಏನು ಸ್ಕಾಚು ಅಲ್ಲಿ ಅದರಿಂದ ಒಂದು ಗಟ್ಲ ತೊಗೊಂಡು ಕುಡಿದ್ಬಿಟ್ರೆ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗೆ ಏನು ಹೇಳ್ತೀರಾ ಅಂತ, ಸಂಗಮೇಶ್ ಹೇಳಿಕೆಗೆ? ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ. ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ. ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂಗಳ ಓಟ್ ಹಾಕಿದ ಮ್ಯಾಗೆ ಇವ್ರು ಆರಿಸಿ ಬರ್ತಾರಲ್ಲ, ಇವ್ರು ಎಟ್ಟೆ ಓಟ್ ತಗೊಳ್ಳಿ. ಹಿಂದೂಗಳು ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ, ಯಾರೂ ಹಿಂದೂಗಳು ಹಾಕುವ ಅವಶ್ಯಕತೆ ಇಲ್ಲಾಂದ್ರೆ ಹೋಗ್ರಿ. ಈಗ ಏನು ಹೆಸರು ಅವ್ರದ್ದು, ಸಂಗಮೇಶ, ಸಲಾವುದ್ದೀನ್ ಖಿಲ್ಜಿ ಅಂತ ಮಾಡ್ಕೊಳ್ಳಿ, ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ, ಶಂಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ, ಯಾವ ಮಗ ಬೇಡ ನಾನು. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಮುಂದಿನ ಜನ್ಮ ಇದ್ರೆ ನಾವು ಹೋಗ್ತೀವಿ, ಮುಂದಿನ ಜನ್ಮ ಇದ್ರೆ ಹೋಗ್ತೀವಿ. ಇಸ್ಲಾಂ ಅಂದರೆ ಶಾಂತಿ, ಅದರ ಸಂದೇಶ ಯಾರು ಅವರು? ಪ್ರವಾದಿ ಅಂದರೆ ಶಾಂತಿ ದೂತ. ನೀವು ಸಿದ್ದರಾಮಯ್ಯನವ್ರೆ ಅಟ್ಯಾಕ್ ಶಾಂತಿ, ನೀವು ಹೋಗಿಬಿಡ್ರಿ. ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರಂದ್ರೆ ನಾವು ಆರಾಮಿರ್ತೀವಿ. ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡೋದು ಹೇಳೋದಿಲ್ಲ. ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ
ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೆಯದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.